ನಮಸ್ಕಾರ ರೀ ಎಲ್ಲರಿಗೂ ಅನ್ನಪೂರ್ಣ ಕುಕಿಂಗ್ ಚಾನಲ್ಗೆ ಸ್ವಾಗತ ರೀ. ನಾನು ಇವತ್ತು ಚಿಕನ್ ಕಬಾಬ್ ಮಾಡತ್ತೀನಿ ರೀ. ಅದಕ್ಕೆ ಬೇಕಾದ ಸಾಮಾನುಗಳನ್ನ ನೋಟ್ ಮಾಡ್ಕೊರಿ. ಒಂದು ಮಸಾಲಾ ರೆಡಿ ಮಾಡ್ಕೊಳ್ಳೋಣ್ರಿ. ಅದಕ್ಕೆ ಬೆಳ್ಳುಳ್ಳಿ ರೀ ಒಂದೆರಡು, ಒಂದು ಅರ್ಧ ಅಲ್ಲ ರೀ, ಒಂದು ಸ್ವಲ್ಪ ಕೊತ್ತಂಬರಿ ರೀ, ಇದನ್ನ ಸಣ್ಣ ಪೇಸ್ಟ್ ಮಾಡ್ಕೊಂತೀನಿ ರೀ. ನೋಡ್ರಿ ಈ ರೀತಿ ಆಗೈತೆ, ಸಾಕ್ರಿ ಇಷ್ಟ ಆದ್ರೆ. ಈಗ ಚಿಕನ್ ಕಲ್ಸ್ಕೊಳ್ಳೋಣ್ರಿ. ಅರ್ಧ ಕೆಜಿ ಚಿಕನ್ ತಗೊಂಡಿನ್ರಿ. ಅರ್ಧ ಕೆಜಿ ಚಿಕನ್ ತಗೊಂಡಿನ್ರಿ. ನೀಟಾಗಿ ಕ್ಲೀನ್ ಮಾಡ್ಕೊಂಡೇನ್ರಿ ಒಂದ್ 2 ಸರಿ. ಇವಾಗ ನಾವು ಶುಂಠಿ ಬೆಳ್ಳುಳ್ಳಿ ಮತ್ತೆ ಕೊತ್ತಂಬರಿ ಪೇಸ್ಟ್ ಮಾಡ್ಕೊಂಡಿವಲ್ರಿ, ಅದನ್ನ ಒಂದ್ 2 ಸ್ಪೂನ್ ಹಾಕ್ತೀನ್ರಿ. ಅಚ್ಚ ಖಾರದ ಪುಡಿ 2 ಸ್ಪೂನ್ ಹಾಕ್ತೀನ್ರಿ. ಒಂದ್ ಅರ್ಧ ಸ್ಪೂನ್ ಅರಿಶಿನ ಹಾಕ್ತೀನ್ರಿ. ರುಚಿ ತಕ್ಕಷ್ಟು ಉಪ್ಪು ಹಾಕ್ತೀನ್ರಿ. ಒಂದ್ ಅರ್ಧ ನಿಂಬೆ ಹಣ್ಣು ಹಿಂಡ್ತೀನ್ರಿ. ಒಂದ್ 2 ತತ್ತಿ ಹಾಕ್ತೀನ್ರಿ ಒಡೆದು. ಎರಡು ಹಾಕ್ತೀನ್ರಿ. ಚೆಂದ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಎಲ್ಲ ಅಷ್ಟು. ನಾ ಇಲ್ಲಿ ಫುಡ್ ಕಲರ್ ಹಾಕಿಲ್ರಿ, ಬರೀ ಖಾರ ಅಷ್ಟೇ ಹಾಕಿಲ್ರಿ, ಮಕ್ಕಳು ತಿಂತಾರಂತ ಹೇಳಿ. ನೋಡ್ರಿ ಈ ರೀತಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿನ್ರಿ. ಇವಾಗ ಒಂದ್ 2 ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ತೀನ್ರಿ. ಇದನ್ನ ಚಂದ ಮಿಕ್ಸ್ ಮಾಡ್ಕೊಂಡ್ಬಿಡನ್ರಿ. ಇದಕ್ಕೆ ಇದ್ರ ಮೇಲೆ ಕೋಟಿಂಗ್ ಬರ್ಬೇಕ್ರಿ, ಆ ರೀತಿ ಮಿಕ್ಸ್ ಮಾಡ್ಕೊರಿ. ನೋಡ್ರಿ ಈ ರೀತಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿನ್ರಿ. ಇವಾಗ ಒಂದ್ 10 ನಿಮಿಷ ಇದನ್ನ ಮುಚ್ಚಿಟ್ಟು ಬಿಡನ್ರಿ. ಎಣ್ಣೆ ಕಾಯಕ್ಕೆ ಇಟ್ಕೊಂತೀನಿ ಇವಾಗ. ನೋಡ್ರಿ ಆವಾಗಲೇ ನಾವು ಕಲಸಿಟ್ಕೊಂಡಿದ್ವಲ್ಲ, ನೆನೆ ಬಿಟ್ಟಿದ್ವಲ್ಲ, ಇದು ಚಿಕನ್ ಈ ರೀತಿ ಆಗೈತೆ. ಎಣ್ಣೆ ಕಾದತ್ರಿ. ಇವಾಗ ನಾವು ಒಂದೊಂದು ಪೀಸ್ ಹಾಕ್ತೀವಿ ನೋಡ್ರಿ. ಚಿಕನ್ ಕಬಾಬ್ ಈ ರೀತಿ ಒಂದೊಂದು ಎಣ್ಣೆ ಹಾಕೊಂಡ್ಬಿಡನ್ರಿ. ಕುದಿಲ್ರಿ, ಸ್ವಲ್ಪ ಸಣ್ಣ ಉರಿ ಒಳಗೆ ಬೆನ್ಸ್ಕೊಳ್ಳೋಣ್ರಿ. ಅಂದ್ರೆ ನೀಟಾಗಿ ಚಿಕನ್ ಬೆನಿತೈತ್ರಿ ಒಳಗೆಲ್ಲ. ಮಿಕ್ಸ್ ಮಾಡೋಣ್ರಿ. ಒಂದು ಸ್ವಲ್ಪ ಕರಿಬೇವು ಹಾಕ್ತೀನಿ ಇದ್ರೊಳಗೆ. ನೋಡ್ರಿ ಈ ರೀತಿಯಾಗಿ ಎಲ್ಲ ಹುರಿದವ್ರಿ. ತಕ್ಕೊಂತೀನಿ ಇವಾಗ ಇವನ್ನ. ರೆಡಿ ಆಯ್ತು ನೋಡ್ರಿ ಬಿಸಿ ಬಿಸಿ ಕಬಾಬ್. ನೀವು ಮನ್ಯಾಗ ಟ್ರೈ ಮಾಡ್ರಿ, ಹೆಂಗೆ ಬಂದೈತೆ ಅಂತ ಹೇಳ್ರಿ. ನಮ್ಮದು ಹೊಸದಾಗಿ ಅನ್ನಪೂರ್ಣ ಕುಕಿಂಗ್ ಚಾನಲ್ ಓಪನ್ ಆಗೈತ್ರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನಮಸ್ಕಾರ ರೀ.